ಎಲ್ಲರಿಗೂ ನಮಸ್ಕಾರ. ರಾಗರಜನಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಂದು ನಾವು ಝಪ್ತಾಳದಲ್ಲಿ ಬರುವ ಕೆಲವು ಅಲಂಕಾರಗಳನ್ನು ಅಭ್ಯಾಸ ಮಾಡೋಣಂತೆ. ಝಪ್ತಾಳ ಇದು 10 ಮಾತ್ರೆ ತಾಳ. 1ನೇ ಭಾಗದಲ್ಲಿ 2 ಸ್ವರಗಳು, 2ನೇ ಭಾಗದಲ್ಲಿ 3 ಸ್ವರಗಳು, ಅಂದರೆ 2 3 2 3 ಹೀಗೆ ಸ್ವರಗಳನ್ನು ಈ ತಾಳದಲ್ಲಿ ಹಾಡಲಾಗುತ್ತೆ. ಹಾಗಾದರೆ ಅಭ್ಯಾಸ ಶುರು ಮಾಡೋಣಂತೆ. ಮೊದಲನೇ ಅಲಂಕಾರ ಸಾರೆ ಸಾರೇಗ ರೇಗ ರೇಗ ಮ ಗ ಮ ಗ ಮ ಪ ಮ ಪ ಮ ಪ ಧ ಪ ಧ ಪ ಧನಿ 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 ಸ. ಸಾರೆ ಸಾರೆ ಗ ರೇ ಗ ರೇ ಗ ಮ ಗ ಮ ಗ ಮ ಪ ಮ ಪ ಮ ಪ ಧ ಪ ಧ ಪ ಧನಿ 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 ಸ ಸಾ ನಿ ಸಾ ನಿ ಧ ನಿ ಧ ನಿ ಧ ಪ ಧ ಪ ಧ ಪ ಮ ಪ ಮ ಪ ಮ ಗ ಮ ಗ ರೇ ಗ ರೇ ಗ ರೇ ಸ ಆ ಮುಂದಿನ ಅಲಂಕಾರ ಸಾರೆ ಸಾ ಸಾ ರೇ ರೇ ಗ ರೇ ರೇ ಗ ಗ ಮ ಗ ಗ ಮ ಮ ಪ ಮ ಮ ಪ ಪ ಧ ಪ ಪ ಧ ಧನಿ ಧ ಧನಿ ನಿ ಸಾ ನಿ ನಿ ಸಾ ಸಾ ನಿ ಸಾ ಸಾ ನಿ ನಿ ಧ ನಿ ನಿ ಧ ಧ ಪ ಧ ಧ ಪ ಪ ಮ ಪ ಪ ಮ ಮ ಗ ಮ ಮ ಗ ಗ ರೇ ಗ ಗ ರೇ ರೇ ಸಾ ರೇ ರೇ ಸ ಆ ಇಂದು ಝಪ್ತಾಳದಲ್ಲಿ ಬರುವ ಕೆಲವು ಅಲಂಕಾರಗಳನ್ನು ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಬೇರೆ ತಾಳದಲ್ಲಿ ಬರುವ ಬೇರೆ ಅಲಂಕಾರಗಳನ್ನು ಅಭ್ಯಾಸ ಮಾಡೋಣಂತೆ.
ನಿಮಗೆ ಈ ತರಹದ ಅಲಂಕಾರಗಳನ್ನು ಅಥವಾ ರಾಗಗಳನ್ನು ಅಭ್ಯಾಸ ಮಾಡಬೇಕಂದ್ರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಥವಾ ಶೇರ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.